ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ವಿವರ ಅಧ್ಯಯನ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಹಾಗೆ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲನೇ ಕ್ವಶನ್, ನಿರ್ವಹಣೆಯ ಸಾಮಾಜಿಕ ಉದ್ದೇಶವು ಆಪ್ಷನ್ ಡಿ ಆಗಿರುತ್ತೆ, ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು. ನೀವು ಗಮನಿಸ್ಬೋದು, ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೆ 100% ಅದೇ ಬಂದಿದೆ. ಅಷ್ಟನ್ನು ಓದ್ಕೊಂಡಿದ್ರೆ ನೀವು ಈಸಿಯಾಗಿ 70+ ಸ್ಕೋರ್ ಮಾಡ್ತಾ ಇದ್ರಿ ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೂ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. ನೇಮಕಾತಿಯ ಆಂತರಿಕ ಮೂಲ ಆಪ್ಷನ್ ಎ ವರ್ಗಾವಣೆ. ಮೂರನೇ ಕ್ವಶನ್, ಅಗತ್ಯಗಳನ್ನು ವರ್ಗಶ್ರೇಣಿಯ ಆಧಾರದಲ್ಲಿ ವರ್ಗೀಕರಿಸುವ ಪ್ರೇರಣೆಪಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಆಪ್ಷನ್ ಸಿ. ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯ ಮೊದಲನೇ ಹಂತ ಆಪ್ಷನ್ ಬಿ ಆಗಿರುತ್ತೆ. ಐದನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕೈಯಲ್ಲಿರುವ ನಗದು. ಬಿಟ್ಟ ಸ್ಥಳ ನೋಡ್ತಾ ಹೋಗೋಣ. ಇದರಲ್ಲಿ ಬಿಟ್ಟ ಸ್ಥಳ ಡ್ಯಾಶ್ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ವರ್ತನೆಗಳಿಗೆ ವಿಶಾಲ ಮತ್ತು ಸಾಮಾನ್ಯ ಮಾರ್ಗಸೂಚಿಯಾಗಿದೆ. ಪ್ರತಿ ನಿಯೋಜನೆ ನಿರ್ವಹಣೆಯ ತತ್ವ ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆ ಆಗಿದೆ. ಮುಂಗಡ ಪತ್ರ. ಎಂಟನೇ ಕ್ವಶನ್ಗೆ ಸರಿಯಾದ ಉತ್ತರ ರವಾನೆ ದಾರ ಆಗಿರುತ್ತೆ. ಎಂಟನೇ ಕ್ವಶನ್ಗೆ ಸರಿಯಾದ ಉತ್ತರ ರವಾನೆ ದಾರ ಆಗಿರುತ್ತೆ. ಹಾಗೆ ಒಂಬತ್ತನೇ ಕ್ವಶನ್ಗೆ ಸರಿಯಾದ ಉತ್ತರ ಪ್ರಚಾರ ಆಗಿರುತ್ತೆ. ಹಾಗೆ ಹತ್ತನೇ ಕ್ವಶನ್ಗೆ ಸರಿಯಾದ ಉತ್ತರ ಪ್ರಚಾರ ಆಗಿರುತ್ತೆ. ಒಂಬತ್ತನೇ ಕ್ವಶನ್, ಸಂವಹನ ಪ್ರಕ್ರಿಯೆಯ ಒಂದು ಮೂಲಾಂಶ ರವಾನೆ ದಾರ. ಇದು ಎಂಟನೇ ಕ್ವಶನು, ಮೇಲಾಧಿಕಾರಿಯಿಂದ ಅಧೀನವರೆಗೂ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ಆಗಿದೆ. ಸೊ ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಇದು ಮ್ಯಾಚ್ ದ ಫಾಲೋಯಿಂಗು ಫಸ್ಟ್ ಒನ್ಗೆ ಇಲ್ಲಿ ತೆರಿಗೆ ಆಡಳಿತ ಕ್ರಮ ಆಗಿರುತ್ತೆ. ನೋಟುಗಳ ಅಮಾನ್ಯೀಕರಣ, ಯೋಜಿಸುವಿಕೆಯ ಪರಿಮಿತಿಗಳು, ಭವಿಷ್ಯಕ್ಕೆ ಸಂಬಂಧಿಸಿದ ಊಹೆಗಳು, ವಿಭಾಗೀಯ ರಚನೆ, ಉತ್ಪನ್ನ ವಿಶೇಷತೆ, ಸಿಬ್ಬಂದಿ ನಿರ್ವಹಣೆ, ಕೆಲಸಗಳಿಗೆ ಜನರನ್ನು ಇರಿಸುವುದು, ಸಾರಿಗೆ, ಭೌತಿಕ ವಿತರಣೆಯ ಘಟಕಾಂಶ. ಸೊ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಸಬ್ಜೆಕ್ಟು ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ಪ್ರತಿಯೊಂದು ಸಬ್ಜೆಕ್ಟು ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.